ಈಗ ಇಲ್ಲಿ ತನಕ ಇತ್ತಲ್ಲ, ಸಚಿವ ಸಂಪುಟ ವಿಸ್ತರಣೆ ಮಾಡ್ತೀವಿ, ಕೆಲವರಿಗೆ ಕೊಡ್ತೀವಿ. ಈಗ ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕಂದ್ರೆ ಒಂದು 7 ಜನರನ್ನ ತಗೋಬೇಕು ಅಂತಂದರೆ ಕೆಲವ್ರನ್ನ ಬಿಡಬೇಕಲ್ವಾ? ಕೆಲವ್ರನ್ನ ಬಿಟ್ಟಾಗ ಈಗ ಏನೋ ಒಂದು ಒಂದು ಪ್ರಶ್ನೆ ಪತ್ರಿಕೆ ಮಾಡಿದಾರಂತೆ. ನೀವೆಷ್ಟು ಕೆಲಸ ಮಾಡಿದ್ರಿ, ನೀವೇನು ಪ್ರಗತಿ ಪರಿಶೀಲನೆ ಮಾಡಿದ್ರಿ, ಮತ್ತೊಂದು ಮಾಡಿ ಕೇಳ್ತಾರೆ. ಒಂದು 5 ಪ್ರಶ್ನೆನೋ ಮಾಡಿದ್ದಾರೆ ಹೈಕಮಾಂಡ್ ಸಿದ್ದರಾಮಯ್ಯ ಸೇರಿ. ಈಗ ಹೈಕಮಾಂಡ್ಗೆ ತಲೆನೋವಾಗಿದೆ ಒಂದು ಏನು, ಈಗ ನಾವು ಪ್ರಶ್ನೆ ಕೇಳಿದ್ದೀವಿ ಸಚಿವರಿಗೆ, ಸಚಿವರು ಉತ್ತರ ಕೊಟ್ಟರೆ, ಅಲ್ಲ ಸ್ವಾಮಿ ನೀವು ಗ್ಯಾರಂಟಿ ಯೋಜನೆ ಅಂತ ಅಂದ್ಬಿಟ್ಟು ನಮ್ಮ ಅನುದಾನ ಕೊಡಲೇ ಇಲ್ಲ, ನಾವೇನು ಕೆಲಸ ಮಾಡಲಿ, ನಮ್ಮನ್ನು ಹೆಂಗೆ ನೀವು ನಮ್ಗೆ ಹೆಂಗೆ ಮಾರ್ಕ್ ಹಾಕ್ತೀರಿ? ಸಾಧ್ಯನೇ ಇಲ್ಲ, ನಿಮ್ಗೆ ನಾವು ಅವಕಾಶನೇ ಕೊಟ್ಟಿಲ್ಲ. ನೀವು 100 ರೂಪಾಯಿನೂ ಕೊಡದೆ 100 ರೂಪಾಯಲ್ಲಿ ಎಷ್ಟು ಖರ್ಚು ಮಾಡಿದೆ, ಹಣ 100 ರೂಪಾಯಿ ಫಸ್ಟ್ ಕೊಡೋದು ನಾವು ಕೇಳಬೇಕಲ್ಲ. ಸೊ ಹಾಗಾಗಿ ಸಣ್ಣ ಒಂದು ಭಯ ಕಾಡ್ತಾ ಇದೆ ಹೈಕಮಾಂಡ್ಗೆ. ಸಂಪುಟ ಪುನರಚನೆ ನಡೆಯುತ್ತೆ ಫಿಕ್ಸ್, ಆದರೆ ಸದ್ಯಕ್ಕಿಲ್ಲ, 1 ತಿಂಗಳು 2 ತಿಂಗಳು ಇಲ್ಲ, ನಡೆಯಲ್ಲ. ಆದರೂ ಫೆಬ್ರವರಿ 2ನೇ ವಾರದ ವೇಳೆಗೆ ಸಂಪುಟಕ್ಕೆ ದೊಡ್ಡ ಸರ್ಜರಿ ಆಗತ್ತಂತೆ. ನಾನು ನಿನ್ನೆ ಕೂಡ ಹೇಳಿದೆ, ಇಲ್ಲ ಆಗಲ್ಲ, ಸಂಪುಟ ಸರ್ಜರಿ ಮಾಡ್ತಾ ಇಲ್ಲ, ಇದು ಮಾಧ್ಯಮದಲ್ಲಿ ಓಡ್ತಿದೆ. ಇದಕ್ಕೆ ಕಾರಣ ಇದೆ, ಪಿ ನಾಗೇಂದ್ರ ಸಂಪುಟ ಸೇರ್ಪಡೆ ಕೂಡ ತಡವಾಗತ್ತಂತೆ. ಫೆಬ್ರವರಿಯಲ್ಲಿ 10ಕ್ಕೂ ಹೆಚ್ಚು ಸಚಿವರಿಗೆ ಕೋಕು ಕೊಡ್ತಾರೆ ಅಂತ ಇದೆ. 3ರಿಂದ 4 ಹೊಸ ಮುಖ ಮತ್ತು 10 ಹೊಸ ಶಾಸಕರಿಗೆ ಚಾನ್ಸ್ ಸಿಗತ್ತೆ. ಹಾಲಿ ಸಚಿವರಿಗೆ ಏನು ಒಂದು 7-8 ಹೆಸರು ಹೇಳ್ತಾ ಇದ್ವಿ, ಅವ್ರು ಆರಾಮಾಗಿರ್ಬೋದು. ಯಾಕಂದರೆ ನಿಮ್ಮನ್ನು ಕೇಳಿದರೆ ಹೇಳಿ, ಏನು ರೀ ಪ್ರಗತಿ ಪರಿಶೀಲನೆ ಹೆಂಗೆ ನಿಮ್ಮ ಇಲಾಖೆಯಲ್ಲಿ ಕೆಲಸ ಮಾಡಿದ್ರೆ ಅಂತಂದರೆ ನೀವು ಒಂದು ಹೇಳಿ ಸರ್, ಗ್ಯಾರಂಟಿ ಕಾರಣದಾಗಿ ನಮ್ಮ ಇಲಾಖೆಗೆ ದುಡ್ಡೇ ಬಂದೇ ಇಲ್ಲ. ಜಮೀರ್ ಅಹಮದ್ ಖಾನ್, ಭೈರತಿ ಸುರೇಶ್, ತಿಮ್ಮಾಪುರ್, ಲಕ್ಷ್ಮೀ ಹೆಬ್ಬಾಳ್ಕರ್, ರಹೀಮ್ ಖಾನ್, ವೆಂಕಟೇಶ್, ಶಿವಾನಂದ್ ಪಾಟೀಲ್, RB ತಿಮ್ಮಾಪುರ್ ಸೇರಿ ಅನೇಕರು ಬದಲಾಗತ್ತೆ ಅಂತ ಇದ್ದದ್ದು ಈಗ ಹೆಸರು ಬಿಟ್ಟಿದ್ದಾರೆ. ಸಂಪುಟ ಪುನರಚನೆ ಮುಂದೆ ಹೋಗಲು ಗ್ಯಾರಂಟಿಯೇ ಕಾರಣ. ಯಾಕೆ? ಎಸ್, ಒನ್ಸ್ ಅಗೇನ್ ಪ್ರಶ್ನೆ ಕೇಳ್ತೀರಿ ನೀವು. KDP ಸಭೆ ಎಷ್ಟು ಮಾಡಿದ್ದೀರಿ? ಓಕೆ, ಮಾಡಿದ್ದೀನಿ, ಇಷ್ಟು ಮಾಡಿದ್ದೀನಿ. ಆಮೇಲೆ ಪ್ರಗತಿ ಪರಿಶೀಲನೆ ಸಭೆ ಇಷ್ಟು ಮಾಡಿದ್ದೀನಿ. ಆಮೇಲೆ ಎಷ್ಟು ಸಲ ಟ್ರಾವೆಲಿಂಗ್ ಹೋಗಿದ್ದೀರಿ? ಇಷ್ಟು ಸಲ ಹೋಗಿದ್ದೀನಿ. ಏನೆಲ್ಲ ಮಾಡಿದ್ದೀರಿ? ಏನು ಕೆಲಸ ಮಾಡಿದಿರಿ? ಕೆಲಸ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂದ್ರೆ ದುಡ್ಡು ಕೊಟ್ಟಿಲ್ಲ ನೀವು. ಅರ್ಥ ಆಯ್ತಾ? ಹಂಗಾಗ್ಬಿಡುತ್ತೆ. ಯಾಕೆ ಮಾಡಿಲ್ಲ ಅಂದ್ರೆ ದುಡ್ಡು ಕೊಡಿ, ರೆಡಿ ಇದೆ. ಮೊನ್ನೆ ಅನೇಕರು ಮಾತಾಡ್ತಾ ಇದ್ರಲ್ಲ, ಈ ಗ್ಯಾರಂಟಿ ಯೋಜನೆಗಳಿಂದ ನಮಗೇನು ಸಿಗ್ತಾ ಇಲ್ಲ ಅಂತ. ಸಿದ್ದರಾಮಯ್ಯ ಸರ್ಕಾರದ ಆಡಳಿತದ ವೇಗಕ್ಕೆ ಇದು ಕೊಕ್ಕೆ ಕೊಟ್ಟಿದೆ. ಗ್ಯಾರಂಟಿಯಿಂದ ಅಭಿವೃದ್ಧಿಯ ವೇಗಕ್ಕೆ ಮಂಕು ಕವಿದಿದೆ. ಮಂಕು ಕವಿದ ವಾತಾವರಣ ಸರಿಸಿದ ಉಪಚುನಾವಣೆ. ಇನ್ಮೇಲೆ ಆಡಳಿತಕ್ಕೆ ಹೆಚ್ಚಿನ ವೇಗ ನೀಡಲು CM ಚಿಂತನೆ ಮಾಡ್ತಾ ಇದ್ದಾರಂತೆ. ವಿವಿಧ ಇಲಾಖೆಗಳಿಗೆ ಅನುದಾನ ಕೊಡಲು ತೀರ್ಮಾನ ಮಾಡಿದ್ದಾರಂತೆ. ಇದೇ ಕಾರಣಕ್ಕೆ ಹಾಲಿ ಸಚಿವರನ್ನು ಉಳಿಸ್ಕೊಂಡಿದ್ದಾರಂತೆ ಸಿದ್ದರಾಮಯ್ಯ. ಅಂದರೆ ಸಿದ್ದರಾಮಯ್ಯನವರು ಹೇಳಿದ್ರಂತೆ, ಏನು ಸ್ವಾಮಿ ನಾವೇ ದುಡ್ಡು ಕೊಟ್ಟಿಲ್ಲ ಅವರಿಗೆ, ಅವ್ರು ಹೆಂಗೆ ಕೆಲಸ ಮಾಡೋಕ್ಕಾಗತ್ತೆ, ಈಗ ಹೆಂಗೂ ಗೆದ್ದಿದ್ದೀವಿ, ದುಡ್ಡು ಕೊಡ್ತೀವಿ ಅಂತ. ಸೊ ಹಾಗಾಗಿ ಹೊಸಬರಿಗೆ ಚಾನ್ಸ್ ಇಲ್ಲ ಸದ್ಯಕ್ಕೆ, ಹಳಬರಿಗೆ ಭಯ ಇಲ್ಲ. ಸಂಪುಟ ವಿಸ್ತರಣೆ ಆಗೋದು. ನೋಡಿ, ಯಾರಾದ್ರೂ ಮನೆಗಳು ನೋಡೋ ಬುದ್ಧ ಬಸವ ಅಂಬೇಡ್ಕರ್ ಅಂತಿರುತ್ತೆ ಫೋಟೋ. ಬುದ್ಧ ಬಸವ ಅಂಬೇಡ್ಕರ್ ಅಂದರೆ ಸಮಾನತೆಗಾಗಿ. ಬುದ್ಧನೂ ಕೂಡ ಅಷ್ಟೇ ಅಲ್ವಾ, ಹೊರಗೆ ಬಂದು ಮಹಾರಾಜಿಂದ ಇವ್ರದ್ದು ಕೂಡ. ಆದರೆ ಈ ಕಥೆಗಳಿದೆ, ಈ ಕಥೆನೂ ತುಂಬ ಜನ ಒಪ್ಪಲ್ಲ, ಇದು ಹಂಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗಲೂ ಕೂಡ ಅವರ ಮರಣದ ಬಗ್ಗೆ ಒಂದು ನಿಗೂಢತೆ ಇದೆ. ಏನದು? ಬಸವಣ್ಣನವರ ಸಾವು ಕೊಲೆ ಅಲ್ಲ, ಆತ್ಮಹತ್ಯೆ ಅಲ್ಲ ಅಂತೇಳಿ ಶರಣರು ಹೇಳ್ತಾರೆ. ಕೆಲವರು ಅವರನ್ನು ಇಚ್ಛಾಮರಣ ಅಂತ ಕೂಡ ಹೇಳ್ತಾರೆ. ಆದರೆ ಅದು ಕೂಡ ಸುಳ್ಳಾಗುತ್ತೆ. ಯಾಕಂದರೆ ಅವರು ಇಚ್ಛಾಮರಣದ ಆ ಕಾನ್ಸೆಪ್ಟಲ್ಲಿ ಇರಲಿಲ್ಲ. ಬಸವಣ್ಣ ಬದುಕಿದ್ದದ್ದು ಇದು ಕೂಡ ಇದೆ. 36 ವರ್ಷ ಅಂತಿದೆ, 36 ವರ್ಷ ಅಲ್ಲ, 62 ವರ್ಷ 3 ತಿಂಗಳು ಹೀಗೂ ಇದೆ. ಬಸವಣ್ಣನವರು ಆತ್ಮಹತ್ಯೆ ಮಾಡಿಕೊಳ್ಳುವ ಹೇಡಿ ಆಗಿರಲಿಲ್ಲ. ಅವರು ಒಂಥರ ಪ್ರಚಂಡ ಒಂದು ಯೂನಿವರ್ಸ್ನ ಒಂದು ಬ್ರಹ್ಮ. ಕೆಲವರೆಲ್ಲ ಹುಟ್ಟಿ ಬರ್ತಾರೆ ಗೊತ್ತೇನ್ರಿ, ಅವರೆಲ್ಲ ಸಾಧ್ಯನೇ ಇಲ್ಲ. ಅವರು ಕೇವಲ ಒಂದು ನೆಪ ಮಾತ್ರಕ್ಕೆ ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿರ್ತಾರೆ. ಅವರನ್ನು ಪ್ರಕೃತಿಯೇ ಕಳಿಸಿರ್ತದೆ. ಅಂಥದ್ರಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಇವರೆಲ್ಲ ಅಂದರೆ ಇಡೀ ಒಂದು ಯುಗವನ್ನೇ ಚೇಂಜ್ ಮಾಡಿಬಿಡ್ತಾರೆ. ಅಂಥ ತಾಕತ್ತಿರೋ ಮನುಷ್ಯರು ಇವರಲ್ಲಿ. ಬಸವಣ್ಣ ಗಟ್ಟಿ ಮನಸ್ಸು ಹೊಂದಿದ್ದಕ್ಕೆ ಅವರ ವಚನಗಳೇ ಸಾಕ್ಷಿ. ಅಂಥ ವಚನಗಳು, ನಾನು ಬಿಜ್ಜಳನ್ನು ಹೆದರುವೇನೆ, ಮರಣವೇ ಮಹಾನವಮಿ. ಅದಕ್ಕೆಲ್ಲ ಹೆದರ್ತೀನಾ? ಸಾವಿಗೆ ಹೆದರುವವರೆಲ್ಲ ಶರಣರು ಅಂತ ಹೇಳಿದರು. ಅಣ್ಣ ಬಸವಣ್ಣನದ್ದು ಇಚ್ಛಾಮರಣ ಕೂಡ ಆಗಿರಲಿಲ್ಲ. ಶರಣರ ಯಾವ ವಚನಗಳಲ್ಲೂ ಇಚ್ಛಾಮರಣ ಉಲ್ಲೇಖ ಇಲ್ಲ. ಇದು ಚರ್ಚೆ. ಇಚ್ಛಾಮರಣ ಇರೋದು ಜೈನರಲ್ಲಿ ಕಂಡುಬರುತ್ತೆ. ಓಕೆ, ಅವರಲ್ಲೊಂದು ಕಂಡುಬರುತ್ತೆ. ಅವರು ತುಂಬ ದಿನಗಳ ಸಲ್ಲೇಖನ ವ್ರತ ಅಂತ ಕರೀತಾರೆ. ಅದಕ್ಕೆ ಸಲ್ಲೇಖನ ವ್ರತ.
ನಿಮ್ಗೆ ಗೊತ್ತಾ ಅದು ತುಂಬ ಜನರಿಗೆ ಗೊತ್ತಿಲ್ಲ. ಜೈನರಿಗೆ ಮಾತ್ರ ಅವಕಾಶ ಇದೆ, ಜೈನ ಮುನಿಗಳಿಗೆ ಅವಕಾಶ ಇದೆ. ಅಂದರೆ ಅನ್ನ ಆಹಾರ ಬಿಟ್ಟು ಕೃಶವಾಗಿ ಸತ್ತೋಗ್ಬಿಡೋದು. ಅದನ್ನು ಬುದ್ಧನು ಮಾಡಿದ್ದಂತೆ. ಇಚ್ಛಾಮರಣಕ್ಕೂ ಅಂದರೆ ಇವರ ಸಲ್ಲೇಖನ ವೃತ್ತಕ್ಕೂ ಬಹಳ ವಿಧಿವಿಧಾನ ಪ್ರಕ್ರಿಯೆಗಳಿವೆ. ಅವರೊಂದು ಸಂತ ಪದವಿಗೆ ಇರ್ತಾರೆ. ಒಂಥರ ಆಹಾರ ತ್ಯಜಿಸಿ ದೇಹ ಸವೆಸಿ ಯೋಗದಲ್ಲಿ ನಿರತವಾಗಬೇಕು. ಈಗಲೂ ಇದ್ದಾರೆ. ಈ ಕರ್ನಾಟಕದಲ್ಲಿ ತುಂಬ ಜನ ಇದ್ದಾರೆ. ಜೀವ ಬಿಡಲು ಕೆಲವು ದಿವಸಗಳೇ ಬೇಕಾಗತ್ತೆ. ಇದಕ್ಕೂ ಭಾಳ ಇದು ಬಂತು. ಅದು ಆತ್ಮಹತ್ಯೆಗೆ ಬರೋದಿಲ್ಲ, ಅದು ನಮ್ಮ ಪ್ರೊಸೀಜರ್ ಅನ್ನೋ ರೀತಿಯಲ್ಲಿ ಬಂತದ್ದು. ಬಸವಣ್ಣ ಇಚ್ಛಾಮರಣಕ್ಕೆ ಯತ್ನಿಸಿದರೆ ಎಲ್ಲೆಡೆ ಸುದ್ದಿ ಆಗ್ತಾ ಇತ್ತು. ಇಚ್ಛಾಮರಣ ಅಲ್ಲ, ಎಲ್ಲ ಶರಣರು ಕೂಡಲ ಸಂಗಮದಲ್ಲಿ ಸೇರ್ತಾ ಇದ್ದರು. ನಿಮ್ಗೆ ಗೊತ್ತಲ್ಲ, ಒಬ್ಬ ಈಗ ರಾಘವೇಂದ್ರ ಸ್ವಾಮಿಗಳು ಸಮಾಧಿ ಆಗ್ತಾರೆ ಅಂತ ಹೇಳಿ ಎಲ್ಲ ಸೇರ್ತಾರೆ ಅಲ್ಲಿ, ಅವರ ಮುಂದೆನೇ ಸಮಾಧಿ ಆಗ್ತಾರಲ್ವ. ಹಾಗೇನೆ ಇಚ್ಛಾಮರಣವಾಗಿದ್ದರೆ ಅವರ ಅನುಯಾಯಿಗಳಿದ್ದರು, ಭಕ್ತಾದಿಗಳಿದ್ದರು, ಬರ್ತಾಯಿದ್ರು. ಆದ್ದರಿಂದ ಬಸವಣ್ಣನವರದ್ದು ಸಹಜ ಸಾವು. ಮಹಾತ್ಮರ ಸಾವಿನ ಬಗ್ಗೆ ಸಂಶಯ ಹುಟ್ಟಿಸಬೇಡಿ, ಕತೆ ಕಟ್ಟಿ ಬಣ್ಣ ಬಳಿದು ಚರ್ಚಿಸುವ ಅವಶ್ಯಕತೆ ಇಲ್ಲ ಅಂತೇಳಿ ಶರಣರುಗಳೆಲ್ಲ ಮಾತಾಡ್ಕೋತಾ ಇದ್ದಾರೆ. ಆದರೆ ಬಸವಣ್ಣ ಒಂದು ಮಾತು ಹೇಳ್ತಾರೆ, ನನಗೂ ಗೊತ್ತಿದೆ, ನಾನು ಕೇಳಿದ್ದೀನಿ, ಹೀಗೆ ಆಗಿದೆ ನೋಡಿ. ದೊಡ್ಡ ಈ ದಾರ್ಶನಿಕರಿದ್ದಾರಲ್ಲ, ಅವರು ಹೀಗೇನೆ ಕೆಲವು ರಹಸ್ಯಗಳನ್ನು ಬಿಟ್ಟು ಹೋಗ್ತಾರೆ. ಒಂದಿದೆ, ಸಾಧಾರಣವಾಗಿ ಈ ಥರ ಹುಟ್ಟು ಬರ್ತಾರಲ್ಲ ಶಂಕರಾಚಾರ್ಯರು, ಮತ್ತೊಬ್ಬರು ಇವರು ವಿವೇಕಾನಂದರು, ಇವರನ್ನು ಪ್ರಕೃತಿ ಭಾಳ ಬೇಗ ಕರ್ಕೊಂಡ್ಬಿಡ್ತದಂತೆ. ಇವರನ್ನು ಭೂಮಿಯಲ್ಲಿ ಜಾಸ್ತಿ ಬಿಟ್ಬಿಟ್ರೆ ಈ ಪ್ರಕೃತಿ ರಹಸ್ಯ ಹೇಳ್ಬಿಡ್ತಾನೆ ಅನ್ನೋ ಕಾರಣಕ್ಕಾಗಿ. ಹಾಗಾಗಿ ಬಸವಣ್ಣ ಅಂತವರು ಕೂಡ ಪ್ರಕೃತಿ ಮಾತೆಯ ಒಂದು ಅದ್ಭುತ ಸೃಷ್ಟಿ ಅದು. ಅದನ್ನು ಮತ್ತೆ ಅವ್ರು ಹೇಳ್ತಾರೆ, ನಾನು ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ತೆಗೆದುಕೊಳ್ಳೋದಿಲ್ಲ, ಹೌದು ಕೊನೆಗೆ ಹಿಂಗಾದರು ಅಂತೇಳಿ. ಇಲ್ಲಿ ಪ್ರಶ್ನೆ ಉದ್ಭವ ಆಗೋದು, ಒಬ್ಬ ಇಂಥದ್ದೆಲ್ಲ ಎದುರಿಸಿ ನಿಂತ ರಾಜ ಮಹಾರಾಜಗಳನ್ನ ಎದುರಿಸಿ ನಿಂತು ಆ ಕಾಲದಲ್ಲಿ, ಈಗ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಯಾಕೆ ಅತ್ಯಂತ ದೊಡ್ಡ ಗೌರವ ಅಂದರೆ ನಾವು ಕಣ್ಣಾರೆ ಕಂಡಿದ್ದೀವಿ. ಯಾರನ್ನ? ಬಾಬಾ ಸಾಹೇಬ್ ಅಂದರೆ ನಮ್ಮ ಹಿರಿಯರಲ್ಲಿ ನೋಡಿದ್ದಾರೆ ಅವ್ರನ್ನ. ಅವರಂಥ ಹೋರಾಟ, ತುಳಿತಕ್ಕೊಳಗಾದವರು ನೋಡಿ. 800 ವರ್ಷಗಳ ಹಿಂದೆ ಇವರು ಇದನ್ನು ಆರಂಭ ಮಾಡಿದ್ರು ಕೂಡ, ನಂತರ ಬಂದು ನಾವು ಅಲ್ಲೇ ನಿಂತ್ವಿ ನೆಕ್ಸ್ಟ್ ಭಾರತದಲ್ಲಿ, ಆಯಿತಾ. ಅಂಬೇಡ್ಕರ್ ಅವರು ಯಾಕೆ ಗ್ರೇಟ್ ಆಗ್ತಾರೆ ಅಂತಂದರೆ ಸಮಾನತೆಗಾಗಿ ಹೋರಾಡಿದರು ಅಂತ. ಬಸವಣ್ಣ ಯಾಕೆ ಬರ್ತಾರೆ ಈಗ ನೋಡಿ, ಯಾರಾದ್ರೂ ಮನೆಗಳು ನೋಡೋ ಬುದ್ಧ ಬಸವ ಅಂಬೇಡ್ಕರ್ ಅಂತಿರುತ್ತೆ ಫೋಟೋ. ಬುದ್ಧ ಬಸವ ಅಂಬೇಡ್ಕರ್ ಅಂದರೆ ಸಮಾನತೆಗಾಗಿ. ಬುದ್ಧನೂ ಕೂಡ ಅಷ್ಟೇ ಅಲ್ವಾ, ಹೊರಗೆ ಬಂದು ಮಹಾರಾಜಿಂದ ಹೊರ ಇವ್ರದ್ದು ಕೂಡ. ಆದರೆ ಈ ಕಥೆಗಳಿದೆ, ಈ ಕಥೆನೂ ತುಂಬ ಜನ ಒಪ್ಪಲ್ಲ, ಇದು ಹಂಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗಲೂ ಕೂಡ ಅವರ ಮರಣದ ಬಗ್ಗೆ ಒಂದು ನಿಗೂಢತೆ ಇದೆ. ಏನದು? ಬಸವಣ್ಣನವರ ಸಾವು ಕೊಲೆ ಅಲ್ಲ, ಆತ್ಮಹತ್ಯೆ ಅಲ್ಲ ಅಂತೇಳಿ ಶರಣರು ಹೇಳ್ತಾರೆ. ಕೆಲವರು ಅವ್ರನ್ನ ಇಚ್ಛಾಮರಣ ಅಂತ ಕೂಡ ಹೇಳ್ತಾರೆ. ಆದರೆ ಅದು ಕೂಡ ಸುಳ್ಳಾಗುತ್ತೆ. ಯಾಕಂದರೆ ಅವರು ಇಚ್ಛಾಮರಣದ ಆ ಕಾನ್ಸೆಪ್ಟಲ್ಲಿ ಇರಲಿಲ್ಲ. ಬಸವಣ್ಣ ಬದುಕಿದ್ದದ್ದು ಇದು ಕೂಡ ಇದೆ, 36 ವರ್ಷ ಅಂತಿದೆ. 36 ವರ್ಷ ಅಲ್ಲ, 62 ವರ್ಷ 3 ತಿಂಗಳು ಹೀಗೂ ಇದೆ. ಬಸವಣ್ಣನವರು ಆತ್ಮಹತ್ಯೆ ಮಾಡಿಕೊಳ್ಳುವ ಹೇಡಿ ಆಗಿರಲಿಲ್ಲ. ಅವರು ಒಂಥರ ಪ್ರಚಂಡ ಒಂದು ಯೂನಿವರ್ಸ್ನ ಒಂದು ಬ್ರಹ್ಮ. ಕೆಲವರೆಲ್ಲ ಹುಟ್ಟಿ ಬರ್ತಾರೆ ಗೊತ್ತೇನ್ರಿ, ಅವರನ್ನೆಲ್ಲ ಸಾಧ್ಯನೇ ಇಲ್ಲ. ಅವರು ಕೇವಲ ಒಂದು ನೆಪ ಮಾತ್ರಕ್ಕೆ ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿರ್ತಾರೆ. ಅವರನ್ನು ಪ್ರಕೃತಿಯೇ ಕಳಿಸಿರ್ತದೆ. ಅಂಥದ್ರಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಇವರೆಲ್ಲ ಅಂದರೆ ಇಡೀ ಒಂದು ಯುಗವನ್ನೇ ಚೇಂಜ್ ಮಾಡಿಬಿಡ್ತಾರೆ. ಅಂಥ ತಾಕತ್ತಿರೋ ಮನುಷ್ಯರು ಇವರಲ್ಲಿ. ಬಸವಣ್ಣ ಗಟ್ಟಿ ಮನಸ್ಸು ಹೊಂದಿದ್ದಕ್ಕೆ ಅವರ ವಚನಗಳೇ ಸಾಕ್ಷಿ. ಅಂಥ ವಚನಗಳು, ನಾನು ಬಿಜ್ಜಳನ್ನು ಹೆದರುವೇನೆ, ಮರಣವೇ ಮಹಾನವಮಿ. ಅದಕ್ಕೆಲ್ಲ ಹೆದರ್ತೀನಾ? ಸಾವಿಗೆ ಹೆದರುವವರೆಲ್ಲ ಶರಣರು ಅಂತ ಹೇಳಿದರು. ಅಣ್ಣ ಬಸವಣ್ಣನದ್ದು ಇಚ್ಛಾಮರಣ ಕೂಡ ಆಗಿರಲಿಲ್ಲ. ಶರಣರ ಯಾವ ವಚನಗಳಲ್ಲೂ ಇಚ್ಛಾಮರಣ ಉಲ್ಲೇಖ ಇಲ್ಲ. ಇದು ಚರ್ಚೆ. ಇಚ್ಛಾಮರಣ ಇರೋದು ಜೈನರಲ್ಲಿ ಕಂಡುಬರುತ್ತೆ. ಅವರಲ್ಲೊಂದು ಕಂಡುಬರುತ್ತೆ. ಅವರು ತುಂಬ ದಿನಗಳ ಸಲ್ಲೇಖನ ವ್ರತ ಅಂತ ಕರೀತಾರೆ. ಅದಕ್ಕೆ ಸಲ್ಲೇಖನ ವ್ರತ. ನಿಮ್ಗೆ ಗೊತ್ತಾ ಅದು? ತುಂಬ ಜನರಿಗೆ ಗೊತ್ತಿಲ್ಲ. ಜೈನರಿಗೆ ಮಾತ್ರ ಅವಕಾಶ ಇದೆ, ಜೈನ ಮುನಿಗಳಿಗೆ ಅವಕಾಶ ಇದೆ. ಅಂದರೆ ಅನ್ನ ಆಹಾರ ಬಿಟ್ಟು ಕೃಶವಾಗಿ ಸತ್ತೋಗ್ಬಿಡೋದು. ಅದನ್ನು ಬುದ್ಧನು ಮಾಡಿದ್ದಂತೆ. ಇಚ್ಛಾಮರಣಕ್ಕೂ ಅಂದರೆ ಇವರ ಸಲ್ಲೇಖನ ವೃತ್ತಕ್ಕೂ ಬಹಳ ವಿಧಿವಿಧಾನ ಪ್ರಕ್ರಿಯೆಗಳಿವೆ. ಅವರೊಂದು ಸಂತ ಪದವಿಗೆ ಇರ್ತಾರೆ. ಒಂಥರ ಆಹಾರ ತ್ಯಜಿಸಿ ದೇಹ ಸವೆಸಿ ಯೋಗದಲ್ಲಿ ನಿರತವಾಗಬೇಕು. ಈಗಲೂ ಇದ್ದಾರೆ. ಈ ಕರ್ನಾಟಕದಲ್ಲಿ ತುಂಬ ಜನ ಇದ್ದಾರೆ. ಜೀವ ಬಿಡಲು ಕೆಲವು ದಿವಸಗಳೇ ಬೇಕಾಗತ್ತೆ. ಇದಕ್ಕೂ ಭಾಳ ಇದು ಬಂತು. ಅದು ಆತ್ಮಹತ್ಯೆಗೆ ಬರೋದಿಲ್ಲ, ಅದು ನಮ್ಮ ಪ್ರೊಸೀಜರ್ ಅನ್ನೋ ರೀತಿಯಲ್ಲಿ ಬಂತದ್ದು. ಬಸವಣ್ಣ ಇಚ್ಛಾಮರಣಕ್ಕೆ ಯತ್ನಿಸಿದರೆ ಎಲ್ಲೆಡೆ ಸುದ್ದಿ ಆಗ್ತಾ ಇತ್ತು. ಇಚ್ಛಾಮರಣ ಅಲ್ಲ, ಎಲ್ಲ ಶರಣರು ಕೂಡಲ ಸಂಗಮದಲ್ಲಿ ಸೇರ್ತಾ ಇದ್ದರು. ನಿಮ್ಗೆ ಗೊತ್ತಲ್ಲ, ಒಬ್ಬ
ಈಗ ರಾಘವೇಂದ್ರ ಸ್ವಾಮಿಗಳು ಸಮಾಧಿ ಆಗ್ತಾರೆ ಅಂತ ಹೇಳಿ ಎಲ್ಲ ಸೇರ್ತಾರೆ ಅಲ್ಲಿ, ಅವರ ಮುಂದೆನೇ ಸಮಾಧಿ ಆಗ್ತಾರಲ್ವ. ಹಾಗೇನೆ ಇಚ್ಛಾಮರಣವಾಗಿದ್ದರೆ ಅವರ ಅನುಯಾಯಿಗಳಿದ್ದರು, ಭಕ್ತಾದಿಗಳಿದ್ದರು, ಬರ್ತಾಯಿದ್ರು. ಆದ್ದರಿಂದ ಬಸವಣ್ಣನವರದ್ದು ಸಹಜ ಸಾವು. ಮಹಾತ್ಮರ ಸಾವಿನ ಬಗ್ಗೆ ಸಂಶಯ ಹುಟ್ಟಿಸಬೇಡಿ, ಕತೆ ಕಟ್ಟಿ ಬಣ್ಣ ಬಳಿದು ಚರ್ಚಿಸುವ ಅವಶ್ಯಕತೆ ಇಲ್ಲ ಅಂತೇಳಿ ಶರಣರುಗಳೆಲ್ಲ ಮಾತಾಡ್ಕೋತಾ ಇದ್ದಾರೆ. ಆದರೆ ಬಸವಣ್ಣ ಒಂದು ಮಾತು ಹೇಳ್ತಾರೆ, ನನಗೂ ಗೊತ್ತಿದೆ, ನಾನು ಕೇಳಿದ್ದೀನಿ, ಹೀಗೆ ಆಗಿದೆ ನೋಡಿ. ದೊಡ್ಡ ದೊಡ್ಡ ಈ ದಾರ್ಶನಿಕರಿದಾರಲ್ಲ, ಅವರು ಹೀಗೇನೆ ಕೆಲವು ರಹಸ್ಯಗಳನ್ನು ಬಿಟ್ಟು ಹೋಗ್ತಾರೆ. ಒಂದಿದೆ, ಸಾಧಾರಣವಾಗಿ ಈ ಥರ ಹುಟ್ಟು ಬರ್ತಾರಲ್ಲ ಶಂಕರಾಚಾರ್ಯರು, ಮತ್ತೊಬ್ಬರು ಇವರು ವಿವೇಕಾನಂದರು, ಇವರನ್ನು ಪ್ರಕೃತಿ ಭಾಳ ಬೇಗ ಕರ್ಕೊಂಡ್ಬಿಡ್ತದಂತೆ. ಇವರನ್ನು ಭೂಮಿಯಲ್ಲಿ ಜಾಸ್ತಿ ಬಿಟ್ಬಿಟ್ರೆ ಈ ಪ್ರಕೃತಿ ರಹಸ್ಯ ಹೇಳ್ಬಿಡ್ತಾನೆ ಅನ್ನೋ ಕಾರಣಕ್ಕಾಗಿ. ಹಾಗಾಗಿ ಬಸವಣ್ಣ ಅಂತವರು ಕೂಡ ಪ್ರಕೃತಿ ಮಾತೆಯ ಒಂದು ಅದ್ಭುತ ಸೃಷ್ಟಿ ಅದು.